ಸಹನಾ ದೇವ್ರ ಮುಂದೆ ದೀಪ ಹಚ್ಚವ. ಹ್ಞೂ ರೀ ಅತ್ತಿ. ಎಲ್ಲ ಕಪ್ರ ಗಿಪ್ರ ಎಲ್ಲ ಇಟ್ಟಿನಿ, ದೀಪ ಹಚ್ಚಿ ಆರತಿ ಮಾಡಿಬಿಡು. ಹ್ಞೂನಕ್ಕ. ಸಹನಾ ವಿನಾಯಕನ ಸ್ತೋತ್ರ ಹೇಳೋಲ್ಲ ಪೂಜೆ ಮಾಡೋ ಮುಂದಾಗ. ಓಂ ಪ್ರಣಮ್ಯಂ ಶ್ರೀಸಾ ದೇವ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರಣೆ ನಿತ್ಯಂ ಐಂ ಕಾಮರ್ಥ ಸಿದ್ಧಮೇ ಪ್ರಥಮಂ ಅಗ್ರತುಂಡಂ ಚ ಏಕದಂತಂ ದ್ವಿತೀಯಂ ತೃತೀಯಂ ಕೃಷ್ಣಪಿಂಗಾಕ್ಷಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ನವರ್ಣಂ ತಥಾ ಸದ್ಭವಂ ನವಮಂ ಫಲಾಚಂದ್ರಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಮಾನಿ ತ್ರಿಸಂಧ್ಯಂ ಯಂ ಪಠೇನ್ನಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಾಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ ಇತಿ ಜಪೇತ್ ಗಣಪತಿ ಸ್ತೋತ್ರಂ ಸಂಪೂರ್ಣಂ. ಅಲ್ಲ 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 ನಮ್ಮ ತಿಪ್ಪವ್ವ ಒಳ್ಳೆ ಪದ್ಧತಿನ ಕಲ್ಸಾಳ ಬಿಡು ಮಗಳಿಗೆ. ನನ್ನ ಸೊಸಿ ಮುದ್ದು ಅರಬಟ್ಟದಾಳ. ಪೂಜೆ ಚಂದ ಮಾಡ್ತಾಳ. ಅತ್ತೆಗೆ ತಕ್ಕ ಸೊಸಿ ಆದ್ಲು ನೋಡ್ಲಿ ಪಾರಿ. ನಿನ್ನಂಗೆ ಪೂಜೆ ಪುನಸ್ಕಾರ ಚಲೋ ಮಾಡ್ತಾಳ ನನ್ನ ಸೊಸಿ. ನನ್ನ ಮಗನ ಸೆಲೆಕ್ಷನ್ ಹೆಂಗೈತಿ? ಭಾರಿ ಮಸ್ತ್ ಐತಿ. ಅತ್ತಿ ಮಾಮ ಅಕ್ಕ ಮಂಗಾಡ್ತಿ ತಗೊಳ್ರಿ. ಅಪ್ಪ ದೇವ್ರೆ ನೀನ ಕಾಪಾಡಪ್ಪ ನನ್ನ ಮಗನ ಸೊಸಿನ. ಪೂಜೆ ಪಾಜೆ ಎಲ್ಲ ಮಸ್ತ್ ಮಾಡ್ತೀವ. ಸಾನ ಆಂಟಿಯರ್ದು ಕಾಕಾರ್ದು ಆಶೀರ್ವಾದ ತಗೋರಿ, ಇಬ್ರು ಗಂಡ ಹೆಂಡತಿ. ಅಪ್ಪ ಅವ್ವ ಆಶೀರ್ವಾದ ಮಾಡ್ರಿ. ಒಂದು ತಟ್ಗತ್ತಾಡ್ರಿ. ಅತ್ತಿಯರಿಗೆ ಸಿಟ್ಟು ಕಡಿಮೆ ಆಗಿಲ್ಲ ಏನು? ಯಾಕೆ ಹಂಗತಿ ಅಂದ್ರು? ಯಾವ ಸಿಟ್ಟಿಲ್ಲ, ನೀ ಯಾಕೆ ಬೇಸರ ಮಾಡ್ಕೋತಿ? ಒಂದೇ ನಿಮಿಷ ತಡ್ರಿ, ಬರ್ತೀನಿ. ಆಂಟಿಯರು ದಡಗ್ನ ಹೋಗ್ಬಿಟ್ರು, ಯಾಕೋ ಏನೋ. ಸಹನ ತಗೊಳವ, ಇದನ್ನು ಸೀರೆ ತಗೋ, ಇದನ್ನ ಸರ ತಗೋ. ಅತಿ ಎದಕ್ಕಿದು? ಬ್ಯಾಡ ಅನ್ನಕ್ಕೆ ಹೋಗ್ಬೇಡವ. ಸೀರೆನ ನಾನು ನನ್ನ ಸೊಸಿಗೆ ಅಂತೇಳಿ ತೊಗೊಂಡಿಟ್ಕೊಂಡಿದ್ದೆ. ಲಗ್ನದಾಗ ಇದೇ ಸೀರೆ ಉಟ್ಕೊಳ್ಳಿ ನನ್ನ ಸೊಸಿ ಅಂತೇಳಿ ನಾನು ಆರಿಸ್ಕೊಂಬಂದು ತೆಗೆದಿಟ್ಟಿದ್ನವ ಆ ಸೀರೆ. ಅದಕ್ಕೆ ಈ ಸೀರೆ ತಗೋ. ಹಂಗೆ ಈ ಸರ ಹೊಸ ಲಗ್ನದಾಗ ಅತ್ತಿ ನಮ್ಮ ಅಕ್ಕಗೆ ಕೊಟ್ಟಿದ್ಲಂತ. ಅಕ್ಕ ಸಾಯಿ ಮುಂದಾಗ ನನಗೆ ಕೊಟ್ಟಿದ್ಲು. ಇಷ್ಟು ದಿನ ನಾ ಹಾಕ್ಕೊಂಡೆ, ಈಗ ನೀನು ನನ್ನ ಸೊಸಿ ಬಂದು ಇದನ್ನು ನೀ ಹಾಕೋರವ. ಆಂಟಿಯಾರ ಒಂದು ನಿಮಿಷ ನನಗೆ ಎದಿನ ದಸಗ್ ಬಂದಿತ್ತು. ಆಂಟಿಯಾರು ಯಾಕೆ ಹಿಂಗತಿ ಒಳಗೆ ಹೋದ್ರಂತೆ. ಹಂಗೆ ಹೋಗಿ ನಿಮ್ಮ ಅಮ್ಮಂದು ಆಶೀರ್ವಾದ ತಗೋ ಹೋಗು. ಯವ್ವ ಅಮ್ಮ ಸಿಟ್ಟಾಗಿಳ್ಬೇ. ನಿಮ್ಮ ಅಮ್ಮನ ಸಿಟ್ಟು ಏಟೋತನ ಇರ್ತೈತೆ ಅನ್ನೋದು ಗೊತ್ತಿಲ್ಲ. ನೀನು ನೋಡೋಣ ಕರಗ್ತೈತಿ ಯಮ್ಮ ಯಮ್ಮ ಅಂತ ಹೋಗು. ತಾವ ಸುಮ್ಮ ಹಾಕಾರ. ಅತ್ತಿ ಆಶೀರ್ವಾದ ಮಾಡ್ರಿ. 100 ವರ್ಷ ಗಂಡ ಹೆಂಡತಿಂಗ ಸುಖವಾಗಿ ಬಾಳ್ರಿ. ಜೀವನದಾಗ ಕಷ್ಟ ಸುಖ ನೋವು ನಲಿವು ಬರ್ತಾವು. ಆ ನೋವು ನಲಿವು ಕಷ್ಟ ಸುಖದಾಗ ಇಬ್ರು ಭಾಗಿಯಾಗಿ ಜೀವನ ಪರ್ಯಂತ ಇಬ್ರು ಹಿಂಗ ಒಟ್ಟಿಗೆ 100 ವರ್ಷ ಚೆನ್ನಾಗಿ ಬಾಳ್ರಿ. ಅದನ್ನ ಈಟ ಹೇಳಿದ್ರೆ ಹಾಕಿದ್ದಿಲ್ಲನ, ನೀಟದ ಹೇಳೋದು ಹೇಳಿದ್ರಲ್ಲ. ಎಲ್ಲ ಸವಾಸ ದೋಷ. ನೀವು ಒಂದ ವಿಷಯನ ಸಲ ಹೇಳ್ತಿ, ಎಷ್ಟುದ್ದ ಕೊರಿತಿ, ಎಷ್ಟುದ್ದ ಜಗತಿ. ಮತ್ತು ದಿನ ನಾ ಕೇಳಿ 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 ನನಗೂ ಅದ ಅಭ್ಯಾಸ ಆಗೈತಿ. ಅದಕ್ಕೆ ಅದನ್ನ ಅಷ್ಟುದ್ದ ಮಾಡಿ ಹೇಳಿದ್ ಬಿಡು. ಮಕ್ಕಳ ಮುಂದೆ ಏನು ಎಬ್ಸಿರಿ ನೀವು? ವಿನಾಯಕ ಅಲ್ಲೇ ನಿಮ್ಮ ಅಕ್ಕಂದು ನಮಸ್ಕಾರ ಮಾಡ್ರಿ. ಅಯ್ಯೋ ಬ್ಯಾಡ್ರಿ, ನಾನು ನಮಸ್ಕಾರ ಮಾಡಿಸ್ಕೊಳಕ್ತದ, ಅಷ್ಟು ದೊಡ್ಡಕ್ಕೆಲ್ಲ ಬ್ಯಾಡ. ನೀನು ವಿನಾಯಕಗೆ ಹಾಕಲ್ಲನ, ಯಾಕೆ ನಮಸ್ಕಾರ ಮಾಡಿಸ್ಕೊಳಂಗಿಲ್ಲ? ಮಾಡಿಸ್ಕೊ. ನಾನು ಅವಳಿ ಜೋಳಿ 2 ಗಂಡು ಮಕ್ಕಳನ್ನ ಹಡಿತೀನ, ನೀವು ಅವಳಿ ಜೋಳಿ 2 ಹೆಣ್ಣು ಮಕ್ಕಳನ್ನ ಹಡೀರಿ, ಬಿಗ್ತಾನ ಮಾಡೋಣ. ನಮ್ಮ ಕೃಷ್ಣವೇಣಿ ಎಲ್ಲಿ ಜಾಪ ಹಾಕ್ಯಾಳ ನೋಡ್ರಿ. ನಮ್ಮ ಕೃಷ್ಣವೇಣಿ ತೆಲಿನ ತೆಲಿ, ಆಕಿನಷ್ಟು ತೆಲಿ ಓಡಂಗಿಲ್ಲ ನಮ್ಗೆ. ಕೋರ್ ನಿಮ್ಮ ಅಮ್ಮಗಟ್ಟು ನಮಸ್ಕಾರ ಮಾಡಿ ಬರೋವ್ರಿ. ವಿದ್ಯಾರ್ಥಿ ನಿಂದಿರ್ಲೇ ಇಲ್ಲ, ಹಂಗ ಹೋಗೇ ಬಿಟ್ಲ. ಫೋನ್ ಬಂತಲ್ಲ ಪೊಲೀಸ್ ಸ್ಟೇಷನ್ನಿಗಿಂದ, ಮತ್ತು ಅದಕ್ಕೆ ಹೋದ್ಲು. ಕರ್ಯಾಕತ್ತಿದ್ರೇನ ಹೋದ್ಲಕ್ಕಿ. ವೀನಾಗಟ್ಟು ಫೋನ್ ಹಚ್ಚಿ ಹೇಳು, ಇಲ್ಲ ಸಿಟ್ ಮಾಡ್ಕೊಂತಾಳಕ್ಕಿ. ಅಯ್ಯೋ ಶಿವನ, ಇನ್ನ ಆಕಿಗೆ ರಮ್ಸೋದು ಬಾ ಕಠಿಣ ಐತಿ. ಏನಂತಾಳ ಏನ ಜಳ ತಗೋತಾಕಿ. ಹೇಳ್ತಾನ ನೋಡು. ರಮ್ಮಸು ಹಂಗ ಮುಂದಿನ ವಾರ ಮತ್ತು ಇದನ್ನ ರಿಸೆಪ್ಷನ್ ಇಟ್ಕೊಂಡಿವಿ ಬರ್ರಿ ಅಂತೇಳಿ ಹೇಳು. ನಾನು ಬೀಗರಿಗೆ ಒಂದಿಟ್ಟು ಫೋನ್ ಮಾಡಿ ಹೇಳ್ತಾನಂತ. ಫೋನ್ಯಾಗ ಎಲ್ಲ ಮುಗಿಸದನ? ಮಗಳನ್ನ ಹೋಗಿ ಮನೆಗೆ ಕರ್ಕೊಂಡ್ ಬರೋದ? ಹಳೆ ತನಕನು ಕರ್ಕೊಂಡ್ ಬಂದಿಲ್ಲ, ಏನ್ ಅನ್ನಕ್ಕಿಲ್ಲ. ಹೋಗ್ರಿ ಒಂದಿಟ್ಟು ಬಂಗಾರ ತಗೊಂಬರ್ರಿ ಇಬ್ರು ಹಳೆಯರಿಗೆ. ಹಂಗ ವಿದ್ಯಾಕ್ಕಗ ವಿನಾಕಗ ಕೃಷ್ಣವಿನಿಗೆ 3 ಮಂದಿಗೂ ಸೇಮ್ ಟು ಸೇಮ್ ಸೀರೆ ತಗೋರಿ. ಮತ್ತ ಇವ್ರಿಬ್ರಿಗೆ ತಂದಿರಿ ಹಳೆಯಾರ ಅಂದಾರಂತೆ. ಮತ್ತ ರಮೇಶಿಗೂ ತಗೊಂಬರ್ರಿ ಬಂಗಾರನ. ಅಲ್ರಿ ಅವ್ರಿಗೆ ಯಾಕ್ರಿ? ಯಾಕವ ನೀನು ನಮ್ಮ ಮಗಳಲ್ಲನ? ಮತ್ತು ಅವ್ರಿಬ್ರಿಗೆ ಪದ್ಧತಿ ಮಾಡ್ತೀವಂದ್ರೆ ನಿನಗೆ ಮಾಡೋದು ಬೇಡನ? ಇಂಥ ಕುಟುಂಬ ಸಿಗಾಕ ನಾ ಭಾಳ ಪುಣ್ಯ ಮಾಡೀನ್ರಿ ಆಂಟಿಯರ. ನಡಿವ ಇನ್ನ ಒಂದಿಟ್ಟು ಏನಾರ ಸಿಹಿ ಅಡಿಗೆ ಮಾಡೋನು. ಹೊತ್ತಿನ ಹೊತ್ತಿನ ಕಚ್ಚಿ ಹೋಗಿರ್ತಾನ ಅಂದಂಗ ಆತಿದು ಮಳಿದು ಸಡಗ್ರ. ಮಳೆಗಾಲಲ್ಲ ಏನಲ್ಲ, ಒಂದಿಟ್ಟು ಪುರು ಬಂದಿದ್ದ ಹಂಗ ಹೋಗೇ ಬಿಡ್ತು ನನ್ನ ಮಳಿ.
ಯವ್ವಾ ತಡಿ ವಿನಾಕ ಗಟ್ ಫೋನ್ ಹಚ್ತೀನಿ. ಇಲ್ಲ ಅಂದ್ರ ನನ್ನ ನೆನಪ ಹಾರಿರಿ ಹಂಗಾತ್ ಹಿಂಗಾತ್ ಅಂತ ಚಲೋ ಮಾಡ್ತಾಳ. ಸಿಟ್ಟು ಬಂದತ್ತೇನ ಫೋನೇ ಎತ್ತವಳ್ ನೋಡು. ಯಾಕೋ ಅಪ್ರೂಪಕ್ಕೆ ಫೋನ್ ಹಚ್ಚಣಮ್ಮ. ಹಲೋ ಯವ್ವ ವಿನಾಕ, ಆರಾಮದಿಯಾ ಯವ್ವ? ನಮ್ಮ ಗಂಡನ ಮನ್ಯಾಗ ಆರಾಮಿದ್ರು ಇರಬೇಕು, ಆರಾಮಿರ್ಲಿಕ್ಕಂದ್ರು ಇರಬೇಕು. ಯಾಕೆ ಬೇ ಹಂಗಂತಿ? ಯಾಕೆ ಇಲ್ವಾ? ಆರಾಮದಿ ಅಲ್ವೇ? ಆರಾಮದಿನವ. ಒಟ್ಟ ಫೋನ ಹಚ್ಚಿಲ್ಲ ಅಲ್ವೇ ನೀನು? ಬರೀ ನಾನು ಹಚ್ಚೋದನ? ನೀವು ಒಂದೀಟ್ರೆ ಹಚ್ತೀರೇನು ಫೋನ್? ಬರೀ ನಾನು ಹಚ್ಬೇಕು. ಅದಕ್ಕೆ ಬ್ಯಾಡ, ನಾ ಯಾಕೆ ಹಚ್ಬೇಕು? ಇವ್ರಿಗೆ ಯಾವಾಗ ನೆನಪಾಕಿನಿ ಅವಾಗ ಹಚ್ಲಿ ಅಂತೆ ಸುಮ್ಮನೆ ಆದ್ ನಾನು. ಒಟ್ನ್ಯಾಗ ಸಿಟ್ಟು ಮಾಡ್ಕೊಂಡಿ ನಮ್ಮ ಮ್ಯಾಗ. ಇಲ್ವಾ ನಾ ಯಾಕೆ ಸಿಟ್ಟು ಮಾಡ್ಕೊಲಿ? ಕೊಟ್ಟೇನು ಕುಲಕ್ಕೆ ಹೊರಗ. ಅದಕ್ಕೆ ನಾನು ಸುಮ್ಮನೆ ದೂರಿನ ಮ್ಯಾಗ ಉಳ್ಕೊಂಡ್ಬಿಟ್ಟೀನಿ. ನೀನು ಆಮ್ರ ಸಿಟ್ಟು ಮಾಡ್ಕೋಬೇಡ ಬೇ. ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ತಮ್ಮಾರು ಹೆಂಗದಾರ? ಆಫೀಸ್ಗೆ ಹೋಗ್ಯಾರನ? ಅಷ್ಟು ಆರಾಮದಾರ. ಅವ್ರು ಆಫೀಸ್ಗೆ ಹೋಗ್ಯಾರ. ನಾನು ಒಂದಿಟ್ಟು ಹೊಲದ ಕಡೆ ಬಂದಿದ್ದೆ. ಯಾಕೆ ಬೇ ನೀ ಯಾಕೆ ಹೋಗಿದ್ದಿ ಹೊಲಕ್ಕೆ? ನಮ್ದು ಬಾಳೆ ಬದುಕೈತವ, ಮತ್ತು ಹೊಲಕ್ಕೆ ಮನೆಗೆ ಅಡ್ಡಾಡಬೇಕಲ್ಲ ನಾವು. ಇದನ್ನ ಬಾಳಿ ಕೊಯ್ಯಾಕೆ ಬಂದಿದ್ರ, ಅದಕ್ಕೆ ಹೊಲದ ಕಡೆ ಬಂದಿದ್ನೆ. ನಿಮ್ಮ ಮಾವರು ಇಲ್ಲನ? ಮಾವಾರ ಅದಾರ, ಆದ್ರೆ ಅವ್ರಿಗೆ ಕಣ್ಣು ಒಂದು ಈಟ್ ಮಬ್ಬಗ್ಯಾವ ಬೇ. ಅದಕ್ಕೆ ಎಷ್ಟಾತು ಏನು ಎಷ್ಟು ಕ್ವಿಂಟಲ್ ಆತು ಅದೆಲ್ಲ ಬರ್ಕೋಬೇಕಲ್ಲ. ಅದಕ್ಕೆ ಬಾರವ ನೀನು ಅಂತಂದ್ರೆ ಅದಕ್ಕೆ ಬಂದಿದ್ನೆ. ನೋಡವ ಒಂದಿನ ಇಲ್ಲಿ ಹೊಲಕ್ಕೆ ಹೋಗಂದ್ರೆ ನಾ ಯಾಕಂತಿದ್ದಿ? ನಿಮ್ಮ ಬಾಳೆ ನಿಮ್ಮ ಮುಕ್ಳಿಗೆ ಹತ್ತೈತಿ, ಹೆಂಗೆ ಓಡೋಕ್ಕಿ ನೋಡುವ ನಿಮ್ಮ ಹೊಲಕ್ಕೆ. ಮತ್ತೆ ಮಾಡಬೇಕವ, ಮಾಡ್ಲಿಕ್ಕಂದ್ರೆ. ಎಷ್ಟು ಕ್ವಿಂಟಲ್ ಆತ್ವೇ ಬಾಳಿ? ಆದ ಒಂದು 100 ಕ್ವಿಂಟಲ್ ಆತು. ಚಾನ್ಸ್ ಹೊಡೆದ್ರಿ ಬಿಡು. ಏನು ಊರು ಮುಂದಿತ್ತಲ್ಲ 2 ಎಕರೆ ಅದಾನ? ಅದ 2 ಎಕರೆ ಆದ್ರೆ ಬಾ ಕಡಿಮೆ ಆತ ಅನ್ನಕತ್ತಿದ್ರು ಮಾವರು. ನಮ್ಮ ಮಸಾರಿ ಭೂಮಿ, ನಿಮ್ಮ ಎರಿ ಭೂಮಿ, ನಿಮ್ದಕ್ಕ ಬಾಯ್ ಬಿಡ್ತೈತಿವ. ಎಟ ಮೇಲೆ ದೊಡ್ಡ ಮನ್ ನೀವು. ನಮ್ಕಿನ್ನ ದೊಡ್ಡರಲ್ಲವ. ಮನ್ಯಾಗ ಅಮ್ಮ ಅಪ್ಪ, ಕೃಷ್ಣವಿನಿ ಅಕ್ಕ, ರಮೇಶ್ ಮಾಮ, ಸಾವಕ್ಕತ್ತಿ, ವಿನಾಯಕನ್ನ ಹೆಂಗದಾರ? ವಿನಾಯಕಂದ ಒಂದು ತಗ್ಲಾಕ್ ಹಿಡಿತು ಬಯ್ಯವ. ಯಾಕೆ ಬೇವ? ಆರಾಮದನಿಲ್ಲ ಅನ್ನ? ಆರಾಮದಾನ. ಯೋಬೆ ಒಂದು ಫೋನ್ ಹಚ್ಚಂಗಿಲ್ಲ, ಒಂದು ಈಟ್ ಮಾತಾಡಂಗಿಲ್ಲ ನೋಡ್ಬೆ. ಹೆಂಗದಿ ಅಂತ ಕೇಳಂಗಿಲ್ಲ ನೋಡು. ಅದ್ರ ಬುದ್ಧಿನ ಆಟ ಐತಿ. ಜೀವ ಇಲ್ಲನ, ಜಗ್ ಜೀವದ ನಿಮ್ಮ ಮ್ಯಾಗ. ಅಲ್ಲೇ ಇದ್ದೂರನಕಿನ ಹೋಗಿ ಮಾತಾಡ್ಸಂಗಿಲ್ಲ ವಿದ್ಯಾಕನ್ನ. ನಿನಗೆ ಫೋನ್ ಹಚ್ತಾನ ಬಾವ. ನೀ ಇದನ್ನ ಕಲಸ, ನಾ ಸಸಿ ಬಂದಿನ ಹೆಂಗ? ಸಸಿ ಬಂದ್ಲಿ ಈಗ. ಯಾಕೆ ಬೇವ ನಗಚಾಟಿಗೆ ಮಾಡಕತ್ತೀನಿ ಹೆಂಗ? ಇಲ್ಲ ಬೇ, ನಿಮ್ಮ ವಿನಾಯಕನ್ನ ಆಚೆ ಕಡೆ ನಿಮ್ಮ ಶಂಕರವಚಿಗವ್ರು ಅದಾರಲ್ಲ, ಆಕಿ ಚಿಪ್ಪತ್ತಿ ನೋಡಿದ್ದಿಲ್ಲ? ನೋಡಿದ್ದೆ. ಆಕಿ ಮಗಳು ಸಹನಾ, ಆಕಿನ ಲಗ್ನ ಬಂದವ. ಕರೆ ಹೇಳಕತ್ತಿ ಸುಳ್ಳು ಹೇಳಕತ್ತಿ ಬೇವ? ನಮ್ಗೇನು ಸುದ್ದಿನ ಹಚ್ಚಿಲ್ಲ. ಮುಗೀತು ಬಿಡು. ನನ್ನ ಬಕ್ಕಿನ ಮಣ್ಣು ಕೊಟ್ರಲ್ಲ ಮುಗೀತು. ಸಿಟಿಗೆ ಹೇಳ್ಬೇಡವೆ, ಒಂದಿಟ ನನ್ನ ಮಾತು ಕೇಳ. ಇನ್ನೇನೈತಿ ಮಾತು ಕೇಳಕ್ಕ? ಅಲ್ಲಿ ಬೇವ ನಾನು ಬೈಕ್ ಮಗಳದೇನೋ ಇದನ್ನ ಇಲ್ಲ ನಿಮ್ಗೆ ನೆನಪ ಇಲ್ಲನ? ನೋಡಿ ಹೆಂಗೈತಿ ಇದು. ಅಲ್ಲೇ ಇದ್ದೂರಾಗ ವಿದ್ಯಾಕದಾಳ, ಆಕಿನ ಕರ್ಕೊಂಡೆಲ್ಲ ಮಾಡಿಬಿಟ್ಟಿರಿ. ನನ್ನ ಯಾಕೆ ನೆನ್ಪಿಟ್ಕೊಂತೀರಿ? ನಾ ದೂರ ಅದೇನಲ್ಲ. ನೀ ಇದನ್ನ ಅಂತಿ ಅಂತೇಳಿ ಅನ್ಕೊಂಡಿದ್ಯಾ? ಕರೆ ಅಂದ್ರೆ ಇದನ್ನ ಅಂದೇವ. ನಾನು ಮಾತೊಂದಿಟ್ಟು ಕೇಳಬೆ. ಕೇಳಕ ಹೇಳಕ ಏನು ಉಳಿತಲ್ಲ ಮುಗಿತು ತಗೋ. ಯವ್ವಾ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡ್ ಬಂದ. ಅದು ನಾವು ಹೋಗಿಲ್ಲ ಲಗ್ನಕ್ಕೆ. ನಿಮ್ಮ ವಿದ್ಯಾಕ ನಿಮ್ಮಪ್ಪ ಕೃಷ್ಣವೇಣಿ ಹೋಗ್ಯಾರ. ಅದು ಇಷ್ಟ ಆತ್ ನೋಡ್ಯವ. ಹೌದನ? ಮತ್ತಾಕಿ ಶಂಕರ ಸುಮ್ಮನೆ ಇದ್ಲನ? ಮಾಣಿಗೇಡಿ ಬಾಯಿ ಬಂದಂಗ ಬೇಯ್ತ ಮನಿ ಮುಂದೆ ಬಂದು ಹಿರಿಯರನ್ನ ಕರ್ಕೊಂಡ್ ಬಂದಿತ್ತು. ಆ ಹುಡುಗಿನ ಸಹ ನಾನು ಆಕಿನೂ ಎಲ್ಲ ಮಾತಾಡಿದ್ಲು. ಸುಮ್ಮನೆ ಮಕ ಅನ್ನಿಸ್ಕೊಂಡು ಹೋತ್ ನೋಡು. ಹೋಗ್ಲಿ ಬಿಡು, ಏನಾರ ಯಾಕಾಗಲ್ದಕ್ಕ. ಪಾಪ ಕಷ್ಟದಿಂದ ಪಾರು ಮಾಡಿದ್ರಲ್ಲ. ಅಲ್ಬೇವ ನೀವೆಲ್ಲ ಲಗ್ನ ಮಾಡಿದ್ರಿ, ಇಲ್ಲಿ ನಮ್ಮ ಗಂಡನ ಮನ್ಯಾಗ ಆಡ್ಕೆ ಆಗಂಗಿಲ್ಲ ಅನ್ಬೇ. ನಿಮ್ಮ ಅಮ್ಮನ ಶಟ್ಕೊಂಡು ಕುಂತಾಳ. ಇದು ಮೊಮ್ಮಗ 2 ಅಕ್ಕಿ ಕಾಳು ಹಾಕ್ಲಿಲ್ಲ ನಾನು ಅಂತೇಳಿ ಆ ಹುಡುಗರಿಗೆ ಕೈಲಿ ನಮಸ್ಕಾರ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ನಿಮ್ಮ ಅಪ್ಪಾಜಿ ಅದೇನ ರಿಸೆಪ್ಷನ್ ಅಂತವ, ಅದನ್ನ ಇಟ್ಕೊಂಡು ಅಂತೇಳಿ ಅಂದನ. ಊರಾಗ ಹುಟ್ರಿಗೆ ಊಟ ಪಾಠ ಹಾಕ್ಸೋಣ ಅಂತೇಳಿ ಅಂದ. ನಿನ್ನ ಹತ್ರನು ಬರ್ತಾನ ರಿಸೆಪ್ಷನ್ ಏನೋ ಕಾರ್ಡ್ ಅಂತವ, ಅವ್ನು ತೊಗೊಂಬರ್ತಾನಂತ ನಿಮ್ಮಪ್ಪ ಅಂದ. ಹುಟ್ರಿಗೆ ಬಂದು ಬಳಗ ಹುಟ್ರಿಗೂ ಕೂಡಿಸಿ ಧೂಮ್ಧಾಮಾಗಿ ಮಾಡ್ಬಿಡೋಣ ರಿಸೆಪ್ಷನ್ ಅಂದ. ಸರಿ, ಒಟ್ಟೆ ಹೆಂಗಾರ ಯಾಕಾಗೋಲ್ದಕ್ಕ, ಚಲೋ ಆದ್ರೆ ಸಾಕ್ಬಿಡು. ಯಾವ ಲಗ್ನ ಕೂಡ ಆಗಿ ಹೋತು. ಮತ್ತು ಹೆಣ್ಮಕ್ಳಿಗೆ ಏನೂ ಇಲ್ಲನ? ಗಂಡು ಮಕ್ಕಳು ಲಗ್ನ ಮಾಡಿದ್ರೆ ಏನಾರ ತರ್ತಾರ, ನೀವೇನು ತರಂಗಿಲ್ಲನ? ಅದು ಹೆಂಗಾಗತ್ವಿ? ಈಗ ಹಳೆತನ ಒಂದು ಮಾಡಿ ಮುಗಿಸೋಣ ಅಂತೇನೆ ನಿಮ್ಮ ಅಪ್ಪಾಜಿಗೆ ಅರ್ಧ ತೊಲಿ ಬಂಗಾರ ತರ್ತಾರ, ಆತಲ್ಲ. ಅಳಿಯಾರಿ ತಂದ್ರಿ ನಮಗೆ ಇಷ್ಟರಾಗ ಸಮಾಧಾನ ಮಾಡ್ಕೊರಿ. ಮುಂದಿಲ್ಲ ಅನ್ಬಿ, ಮತ್ತೆ ಮುಂದೆ ತರ್ತೀವ. ನಾನು ಕೂಡ ಬರಂಗಿಲ್ವ? ಜಗತ್ತಿನ ಮ್ಯಾಗ ಎಲ್ಲಾರು ತರ್ತಾರ ಗಂಡು ಮಕ್ಕಳು ಲಗ್ನ ಮಾಡಿದ್ರೆ ಬಂಗಾರನ. ನೀವೇನು ಬರೀ ಒಂದು ಸೀರೆ ಉಡಿಸಿ ಕಳಿಸ್ಬಿಡ್ದನ?
ಜಗಳ ಮಾಡ್ಬಿಡ ಯವ್ವ ಆತ ತರ್ತೀವಂತ ನಿಮ್ಮ ಅಪ್ಪಾಜಿ ಜೊತೆ ಬಾ ಮತ್ತ ಶಟ್ಕೊಂಡ್ ಗಿಟ್ಕೊಂಡ್ ಸುಮ್ಮನೆ ಬಿಟ್ಟಿ ನಿನಗೂ ತರ್ತೀವ ಯವ್ವ ಮತ್ತ ಜಗಳ ಗಂಟೆದಿ ನೀನು ನಾ ತರ್ತೀವ ಅಂತ ಆದ್ರ ನಾ ಏನ್ ತರ್ತೀವಿ ಸುಮ್ಮನೆ ಒಯ್ಬೇಕು ಹಠ ಮಾಡಬಾರ್ದು ಮತ್ತ ಈಗ ಕೈಯಾಗ ಒಂದಿಲ್ಲ ಆತ್ ತಗೋ